ಕಮರ್ಷಿಯಲ್ ವೆಹಿಕಲ್ ಇರಲಿ, ಬಹುಮುಖ್ಯವಾದ ಮಾಹಿತಿ ಏನು ಅಂತಂದರೆ ಇದರ ಡೆಕ್ ಸೈಜು. ನೀವಿಲ್ಲಿ ನೋಡ್ತಿರೋದು ಏನು ಅಂತಂದರೆ ಈ ಒಂದು ಐಚರ್ ಪ್ರೋನ ಡೆಕ್ ಈ ರೀತಿ ಇದೆ. ಇದರಲ್ಲಿ 2 ಥರ ಬರುತ್ತೆ. ಒಂದು 10.8 ಬರುತ್ತೆ, ಇನ್ನೊಂದು 9.8 ಫೀಟ್ ಬರುತ್ತೆ. ಕೂಡ ಒಂದೇ ಥರ ಪೇಲೋಡ್ ಇದೆ, ಯಾವುದೇ ವ್ಯತ್ಯಾಸ ಇಲ್ಲ. ಕೇವಲ 1 ಅಡಿ ಮಾತ್ರ ವ್ಯತ್ಯಾಸ ಇರುತ್ತೆ. ಒಂದು 11 ಅಡಿ ಹತ್ರ ಬರುತ್ತೆ, ಇನ್ನೊಂದು 10 ಅಡಿ ಬರುತ್ತೆ. ಅಂದರೆ ಅಫಿಷಿಯಲ್ ಲ್ಯಾಂಗ್ವೇಜಲ್ಲಿ ಹೇಳಿದರೆ ಒಂದು 9.8 ಬರುತ್ತೆ, ಇನ್ನೊಂದು 10.8 ಬರುತ್ತೆ. ಡೆಕ್ ಲೆಂತ್ ಬಿಟ್ಟು ಲೋ ಡೆಕ್ ಆಗಿರುತ್ತೆ. ನಿಮಗೆ ಏನು ಅಂತಂದರೆ ನಿಮ್ಮ ಒಂದು ರಿಕ್ವೈರ್ಮೆಂಟ್ ಹೈ ಡೆಕ್ ಬೇಕು ಅಂತಿದ್ರು ಅದು ಕೂಡ ಆಪ್ಷನ್ ಇದೆ. ನೀವಿಲ್ಲಿ ನೋಡ್ತಿರೋದು ಏನು ಅಂತಂದರೆ ಇಲ್ಲಿ ಒಂದು ಕನ್ಫ್ಯೂಸಿಂಗ್ ಪಾರ್ಟ್ ಒಂದಿದೆ. ಏನು ಅಂತಂದರೆ ಇಲ್ಲಿ ಬಂದುಬಿಟ್ಟು 3.5T ಅಂತ ಕೊಟ್ಟಿದ್ದಾರೆ. ಇಲ್ಲೊಂದು ಐಚರ್ನ ಸ್ಟಿಕ್ಕರ್ ಇದೆ. ಕನ್ಫ್ಯೂಷನ್ ಇರ್ಬೋದು. 3.5 ಅಂದರೆ 3.5 ಟನ್ ಲೋಡಿಂಗ್ ಕೆಪಾಸಿಟಿನ ಅಲ್ಲ. ಇದೇನು ಅಂತಂದರೆ ಲೋಡಿಂಗ್ ಕೆಪಾಸಿಟಿ ಅಲ್ಲ, ಇದು ಬಂದುಬಿಟ್ಟು ಗಾಡಿಯ ಗ್ರಾಸ್ ವೆಯ್ಟ್. ಏನು ಅಂತಂದರೆ ವೆಹಿಕಲ್ಲು ಪ್ಲಸ್ ಪೇಲೋಡು ಎರಡು ಕೌಂಟ್ ಆದಾಗ ನೋಡಿ ನಿಮಗೆ 3.5 ಟನ್ ಬರುತ್ತೆ. ಸೊ ಅದಕ್ಕೆ ಇಲ್ಲಿ